ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಯುವನಿಧಿ ಅಪ್ಲಿಕೇಶನ್ ಹಾಕಿರುವಂಥ ಅಭ್ಯರ್ಥಿಗಳಿಗೆ ಯುವನಿಧಿ ಕಡೆಯಿಂದ ವಾಟ್ಸಪ್ಗೆ ಒಂದು ಮೆಸೇಜ್ ಬರ್ತಾ ಇದೆ. ಆ ಮೆಸೇಜ್ ಬಂದಂಥ ಅಭ್ಯರ್ಥಿಗಳು ಯುವನಿಧಿ ಕೌಶಲ್ಯಕರ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಯಾವ ರೀತಿಯಾಗಿ ಮೆಸೇಜ್ ಬಂದಿದೆ ಅಂತ ಈಗ ನೋಡೋಣ. ಕೆಲವೊಂದಿಷ್ಟು ಯುವನಿಧಿ ಅರ್ಜಿದಾರರಿಗೆ ಈ ರೀತಿಯಾದಂಥ ವಾಟ್ಸಪ್ಗೆ ಮೆಸೇಜ್ ಬಂದಿದೆ. ಇದು ಏನಂತ ಈಗ ತಿಳಿದುಕೊಳ್ಳೋಣ. ಪ್ರಿಯ ಅರ್ಜಿದಾರರೇ, ಯುವನಿಧಿಯ ಯೋಜನೆಯ ಫಲಾನುಭವಿಗಳು KSDC, ITI, KGTTI, GTTC, BMVN, TFSA ಮತ್ತು ಶಿಡಾಕ್ ಸಂಸ್ಥೆಗಳ ಮೂಲಕ ಯುವನಿಧಿ ಪ್ಲಸ್ ಕಾರ್ಯಕ್ರಮದಡಿಯಲ್ಲಿ ಕೌಶಲ್ಯ ತರಬೇತಿ ಪಡೆಯಲು ಈ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವುದು. ತರಬೇತಿ ಪಡೆದ ಫಲಾನುಭವಿಗಳಿಗೆ ನಿರುದ್ಯೋಗ ಭತ್ಯೆಯನ್ನು ಮುಂದುವರಿಸಲಾಗುವುದು. ಮೇಲೆ ಸಂಸ್ಥೆಗಳಿವೆ ನೋಡಿ. ITI ಈ ಕಾರ್ಯಕ್ರಮದಡಿಯಲ್ಲಿ ಕೌಶಲ್ಯ ತರಬೇತಿಯನ್ನು ಈ ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ. http://www.kaushelyakar.com ಅಂತ ಈ ವೆಬ್ಸೈಟ್ನಲ್ಲಿ ನೀವು ನೋಂದಣಿಯನ್ನು ಮಾಡಿಕೊಂಡ್ರೆ ಮಾತ್ರ ಮುಂದೆ ನಿಮಗೆ ನಿರುದ್ಯೋಗ ಭತ್ಯೆಯನ್ನು ಮುಂದುವರಿಸಲಾಗುವುದು. ಅಂದರೆ ಮುಂದಿನ ತಿಂಗಳ ಅಮೌಂಟ್ ಮಾತ್ರ ಬರುತ್ತೆ ಎಂದು ಹೇಳ್ಬೋದು. ಇದು ವಾಟ್ಸಪ್ಗೆ ಮೆಸೇಜ್ ಬಂದವರಿಗೆ ಮಾತ್ರ ಈ ರೀತಿ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ನೋಂದಾಯಿಸಿಕೊಳ್ಳುವುದಾಗಿದೆ. ಹಾಗಾದರೆ ವೆಬ್ಸೈಟ್ನಲ್ಲಿ ಹೇಗೆ ನೋಂದಾಯಿಸಿಕೊಳ್ಳುವುದಂತ ಈಗ ನೋಡಿಕೊಳ್ಳೋಣ. ಪೂರ್ತಿಯಾಗಿ ವಿಡಿಯೋ ನೋಡಿ, ಅಂದಾಗ ಮಾತ್ರ ನಿಮಗೆ ತಿಳಿಯುತ್ತೆ. ಎಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿರೋ ಗೂಗಲನ್ನು ಓಪನನ್ನು ಮಾಡಿಕೊಂಡು ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು www.kaushelyakar.com ರಿಜಿಸ್ಟ್ರೇಷನ್ ಇಲ್ಲಿ ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ವೆಬ್ಸೈಟ್ ಬರುತ್ತೆ. ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಇಲ್ಲಿ ನೋಡಿ kaushelyakar.karnataka.com ಅಂತ ಕಾಣ್ತಾ ಇದೆ ನೋಡಿ. ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಹಾಗೆ ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಕಾಣ್ತಾ ಇದೆ ನೋಡಿ. ಆನ್ಲೈನ್ ಸರ್ವಿಸ್ ಡಬ್ಬಿಯನ್ನು ನೀವು ತೆಗೆದುಕೊಳ್ಳಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡುತ್ತಾ ಕೆಳಗಡೆ ಬನ್ನಿ ಸ್ವಲ್ಪ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ ಕ್ಯಾಂಡಿಡೇಟ್ ಫಾರ್ ಟ್ರೈನಿಂಗ್ ಅಂತ ಕಾಣ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನಂತರ ನೀವು ಸ್ಕಿಲ್ ಟ್ರೈನಿಂಗ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡು ಓಕೆ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಇನ್ನೊಂದು ಬಾರಿ ಓಕೆ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಕಿಲ್ ಇದೆ, ಅಪ್ರೆಂಟಿಸ್ಶಿಪ್ ಇದೆ, ಹಾಗೆ ಎಂಪ್ಲಾಯ್ಮೆಂಟ್ ಇದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದೆ. ನೀವು ಈಗ ಸ್ಕಿಲ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿ. ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಇಲ್ಲಿ ಎಸ್ ಮತ್ತು ಕ್ಯಾನ್ಸಲ್ ಕೇಳುತ್ತೆ. ಎಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ.
ನಂತರ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನು ಫಿಲಪ್ ಮಾಡಿಕೊಳ್ಳಿ. ಫಸ್ಟ್ ನೇಮ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿದೆ ನೋಡಿ. ಫಸ್ಟ್ ನೇಮ ಈಗ ಉದಾಹರಣೆಗೆ ಮಲ್ಲಿಕಾರ್ಜುನ್ ಅಂತಕ್ಕಂಥದ್ದು ಫಸ್ಟ್ ನೇಮ್ ಆಗಿರುತ್ತೆ. ಹಾಗೆ ಲಾಸ್ಟ್ ನೇಮ ನಿಮ್ಮ ಸರ್ನೇಮ ಲಾಸ್ಟ್ ನೇಮ್ ಆಗಿರುತ್ತೆ, ಅದನ್ನು ಫಿಲ್ ಮಾಡಿಕೊಳ್ಳಿ. ಫೋನ್ ನಂಬರ್ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿಕೊಳ್ಳಿ, ನೀವು ಯುವ ನಿಧಿಗೆ ಕೊಟ್ಟಿರುವಂಥ ಮೊಬೈಲ್ ನಂಬರನ್ನು ಹಾಕಿಕೊಳ್ಳಿ. ಹಾಗೆ ಇಮೇಲ್ ಐ ಡಿ ಕೂಡ ಹಾಕಿಕೊಳ್ಳಿ. ಡೇಟ್ ಆಫ್ ಬರ್ತ, ಜೆಂಡರ, ಮೇಲ್ ಇದ್ದರೆ ಮೇಲ್ ಹಾಕ್ಕೊಳ್ಳಿ, ಫಿಮೇಲ್ ಇದ್ದರೆ ಫಿಮೇಲ್ ಹಾಕ್ಕೊಳ್ಳಿ, ಆಧಾರ್ ಇದ್ದರೆ ಆಧಾರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಮ್ಯಾರಿಟಲ್ ಸ್ಟೇಟಸ್ ನೀವು ಸಿಂಗಲ್ ಇದ್ದರೆ ಸಿಂಗಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮಗೆ ಮದುವೆ ಆದರೆ ಮ್ಯಾರಿಡ್ ಅಂತ ಮಾಡಿಕೊಳ್ಳಿ. ವಿಂಡೋ ಇದ್ದರೆ ವಿಡೋ ಹಾಕ್ಕೊಳ್ಳಿ. ಸ್ಪೆಷಲಿ ಏಬಲ್ಡ್ ನೀವೇನು ಅಂಗವಿಕಲರಿದ್ದರೆ ಎಸ್ ಅಂತ ಹಾಕಿಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕಿಕೊಳ್ಳಿ. ನಂದು ಅಂಗವಿಕಲಿಲ್ಲ, ಆದ ಕಾರಣದಿಂದ ನೋ ಅಂತ ಹಾಕಿಕೊಳ್ಳುತ್ತಿದ್ದೀನಿ. ಅದೇ ರೀತಿ ರಿಲಿಜಿಯನ್ ಅಂದರೆ ಧರ್ಮ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನೀವು ಯಾವ ಧರ್ಮದವರು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಿಂದೂ ಇದೆ, ಹಿಂದೂವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕ್ಯಾಟಗರಿ ನೀವು ಯಾವ ಜಾತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜನರಲ್ ಇದ್ದರೆ ಜನರಲ್ಲ, ಎಸ್ ಸಿ ಇದ್ದರೆ ಎಸ್ ಟಿ ಇದ್ದರೆ ಎಸ್ ಟಿ, ಒ ಬಿ ಸಿ ಇದ್ದರೆ ಒ ಬಿ ಸಿ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಸ್ ಟಿ ಇದ್ದರೆ ಅಪ್ಲೋಡ್ ಕಾಸ್ಟ್ ಸರ್ಟಿಫಿಕೇಟ್ ಅಂತಂದು ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೀವು ಆರ್ ಡಿ ನಂಬರೇ ಹಾಕ್ಬೋದು. ಅಪ್ಲೋಡ್ ಫಿಸಿಕಲ್ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಫಿಸಿಕಲ್ ಡಾಕ್ಯುಮೆಂಟನ್ನು ಹಾಕಿಕೊಳ್ಳಬಹುದು, ಅಂದರೆ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡನ್ನು ಮಾಡಿಕೊಳ್ಳಬಹುದು. ನೀವು ಉದಾಹರಣೆಗೆ ಆರ್ ಡಿ ನಂಬರನ್ನು ಹಾಕಿಕೊಳ್ಳುವುದು ಉತ್ತಮ. ಸ್ಪೆಷಲ್ ಕ್ಲಾಸಿಫಿಕೇಷನ್ ಅದು ಏನೂ ಮಾಡಬೇಡಿ, ಅಟ್ಟೆ ಬಿಡಿ. ಅದು ಸ್ಕ್ರೋಲ್ ಮಾಡುತ್ತಾ ಹಾಗೆ ಕೆಳಗಡೆ ಬನ್ನಿ. ಫಾದರ್, ಮದರ್ ಆ್ಯಂಡ್ ಗಾರ್ಡಿಯನ್ ಡೀಟೇಲ್ಸ್ ಅದನ್ನು ಫಿಲ್ ಮಾಡಿಕೊಳ್ಳಿ. ಈಗ ಯಾವ ಡೀಟೇಲ್ಸ್ ಹಾಕ್ತಿರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾದರ್ದು ಹಾಕ್ತಿರೋ ಫಾದರದು, ಮದರ್ದು ಹಾಕ್ತಿರೋ ಮದರ್ದು, ಗಾರ್ಡಿಯನ್ ಹಾಕ್ತಿರೋ ಗಾರ್ಡಿಯನ್. ಫಸ್ಟ್ ನೇಮ್ ಅಂದರೆ ನಿಮ್ಮ ತಂದೆಯ ಮೊದಲ ಹೆಸರು, ಆಧಾರ್ ಕಾರ್ಡ್ನಲ್ಲಿರುವಂತೆ ಲಾಸ್ಟ್ ನೇಮ್, ನಿಮ್ಮ ಸರ್ನೇಮನ್ನು ಹಾಕಿಕೊಳ್ಳಿ. ಅಡ್ರೆಸ್ ಲೊಕೇಶನ್ ಅರ್ಬನ್ ಇದ್ದರೆ ಅರ್ಬನ್ ಹಾಕ್ಕೊಳ್ಳಿ, ರೂರಲ್ ಇದ್ದರೆ ರೂರಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸ್ಟ್ರೀಟ್ ಅಡ್ರೆಸ್ ನಿಮ್ಮ ಸ್ಟ್ರೀಟ್ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಟೈಪ್ ಮಾಡಿಕೊಳ್ಳಿ. ಸ್ಟ್ರೀಟ್ ಅಡ್ರೆಸ್ ಲೈನ್ 2 ಅದನ್ನು ಬರೆಯಬೇಕು. ನಿಮ್ಮ ಸ್ಟೇಟ್ ಅಂದರೆ ನಿಮ್ಮ ರಾಜ್ಯ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಮ್ಮದು ಕರ್ನಾಟಕ ಇದೆ. ಹಾಗೆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸಿಟಿಯನ್ನು ಟೈಪ್ ಮಾಡಿ. ಇಲ್ಲಿ ನಿಮ್ಮ ಪೋಸ್ಟ್ ಆಫೀಸ್ ಪಿನ್ ಕೋಡನ್ನು ಟೈಪನ್ನು ಮಾಡಿಕೊಳ್ಳಿ. ಪರ್ಮನೆಂಟ್ ಅಡ್ರೆಸ್ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಹ್ಯಾಸ್ ಕರೆಂಟ್ ಅಡ್ರೆಸ್. ಅಲ್ಲಿ ಮೇಲೆ ನೀವು ಫಿಲ್ ಮಾಡಿರಲ್ಲ ಅದು ಕರೆಕ್ಟ್ ಇದೆಯಿಲ್ಲ ನಿಮ್ಮ ಅಡ್ರೆಸ್ ಅಂತ. ಇದು ಅಂದರೆ ನೀವು ಎಲ್ಲೋ ವಾಸ ಮಾಡಕತ್ತಿರ್ತೀರಿ, ಯಾವುದೋ ಒಂದು ಊರಾಗಿದ್ದಿರ್ತೀರಿ, ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಕರೆಕ್ಟ್ ಇದೆಯಿಲ್ಲ ನಿಮ್ಮ ಅಡ್ರೆಸ್ಸ ಮತ್ತು ನೀವು ಇರುವಂಥ ಸ್ಥಳ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಇದ್ದರೆ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೊಕೇಶನ್ ರೂರಲ್ ಇದ್ದರೆ ರೂರಲ್ ಹಾಕಿ, ಅರ್ಬನ್ ಇದ್ದರೆ ಅರ್ಬನ್ ಹಾಕಿ. ಸ್ಟ್ರೀಟ್ ಅಡ್ರೆಸ್ಸ ನೋ ಹಾಕಿದವ್ರಿಗೆ ಬರುತ್ತೆ, ಎಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ತಾ ಇದ್ದೀನಿ, ನಂದು ಕರೆಕ್ಟ್ ಇದೆ.
ಎಜುಕೇಷನ್ ಡೀಟೇಲ್ಸ್. ಈಗ ಶೈಕ್ಷಣಿಕ ವಿವರವನ್ನು ಕೊಡಬೇಕು. ಎಜುಕೇಷನ್, ನಿಮ್ಮದು ಏನು ಎಜುಕೇಷನ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಗ್ರ್ಯಾಜುಯೇಟ್ ಆಗಿದೆ, ಯಾಕಂದರೆ ನಾನು ಪದವಿ ಮೇಲೆ ಯುವ ನಿಧಿಯನ್ನು ಹಾಕಿದ್ದೇನೆ. ಆದ ಕಾರಣದಿಂದ ನಾನು ಗ್ರ್ಯಾಜುಯೇಟ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಸ್ಟ್ರೀಮ್ ಅಂದರೆ ನಿಮ್ಮದೇನು BA ಮುಗಿದಿದೋ, BCom ಮುಗಿದಿದೋ, BCA ಮುಗಿದಿದೋ. ನಂದು BA ಮುಗಿದಿದೆ. ಸಬ್ಜೆಕ್ಟ್, ಸೆಲೆಕ್ಟ್ ಸಬ್ಜೆಕ್ಟ್, ಯಾವುದಾದರೂ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಕನ್ನಡ ಇದೆ, ಕನ್ನಡನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಲ್ಯಾಂಗ್ವೇಜ್ ಆಫ್ ಇನ್ಸ್ಟ್ರಕ್ಷನ್ಸ್, ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಯರ್ ಆಫ್ ಪಾಸಿಂಗ್, ನಿಮ್ಮ ಪದವಿಯನ್ನು ಯಾವ ವರ್ಷ ಮುಗಿಸಿದ್ರು ನೋಡು ಅದನ್ನು ಟೈಪ್ ಮಾಡಿಕೊಳ್ಳಿ. ನಂದು 2022ರಲ್ಲಿ ಪದವಿ ಮುಗಿದಿದೆ. ಲ್ಯಾಂಗ್ವೇಜಸ್ ನೋ, ನಿಮಗೆ ಯಾವ್ಯಾವ ಭಾಷೆ ಮಾತಾಡ್ಲಿಕ್ಕೆ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಕನ್ನಡ ಹಾಗೆ ಹಿಂದಿ ಸ್ವಲ್ಪ ಬರುತ್ತೆ. ಆದ ಕಾರಣದಿಂದ ನಾನು ಹಿಂದಿಯನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪಾಸ್ಟ್ ಸ್ಕಿಲ್ ಎಕ್ಸ್ಪೀರಿಯನ್ಸ್, ನಿಮ್ಮದು ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸ್ಕಿಲ್ಸ್ ಸೌಟ್, ನಿಮ್ಗೆ ಯಾವ್ಯಾವ ಸ್ಕಿಲ್ಸ್ ಅವ, ನಿಮ್ಗೆ ಯಾವ್ಯಾವ ಸ್ಕಿಲ್ ಬರುತ್ತೆ. ಏನು ಟ್ರ್ಯಾಕ್ಟರ್ ಆಪ್ರೇಟ್ರ್ ಇದ್ದೀರೋ, ಏನು ಆ್ಯನಿಮಲ್ ಹೆಲ್ತ್ ವರ್ಕರ್ ಇದೆಯೋ, ಆರ್ಗಾನಿಕ್ ಗ್ರೋವರ್ ಬಗ್ಗೆ ಗೊತ್ತಿದೆಯೋ, ಏನು ಕ್ವಾಲಿಟಿ ಸೀಡ್ ಗ್ರೋವರ್ ಬಗ್ಗೆ ಗೊತ್ತಿದೆಯೋ, ಯಾವುದಾದರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೋದು. ಅಥವಾ ಹೆಚ್ಚು ಬೇಕಾದರೂ ಸೆಲೆಕ್ಟ್ ಮಾಡಿಕೊಳ್ಳಬೋದು. ನೀವು ಎಷ್ಟು ಬೇಕಾದರೂ ಸೆಲೆಕ್ಟ್ ಮಾಡಿಕೊಳ್ಳಬೋದು, ನಿಮಗೆ ಬಂದರೆ ಮಾತ್ರ. ನಾನು ಈಗ ಸುಮ್ಮನೆ ಟ್ರಾಕ್ಟರ್ ಆಪ್ರೇಟ್ರ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಟ್ರಾಕ್ಟರ್ ಆಪ್ರೇಟ್ರ್ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡು ಅವ್ರು ಕೇಳ್ತಾರೆ ನಿಮ್ಗೆ ಎಷ್ಟು ತಿಂಗಳದಾಗ ಅದು ಕೋರ್ಸನ್ನು ಮುಗಿಸ್ತೀರ ಅಂತ. ನೀವು ಎಷ್ಟು ತಿಂಗಳಾದರೂ ಸೆಲೆಕ್ಟ್ ಮಾಡಿಕೊಳ್ಬೋದು. ನಾನು 12 to 24 ವೀಕ್ಸ್ ಒಳಗೆ ಆ ಕೋರ್ಸನ್ನು ಮುಗಿಸ್ತೀನಿ ಅಂತ, ನಾ ಸ್ಕಿಲ್ಲನ್ನು ಮುಗಿಸ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ವಿಲ್ಲಿಂಗ್ ಟು ಟೇಕ್ ಅಪರ್ಚುನಿಟಿಶಿಪ್, ಎಸ್ ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಇದ್ದರೆ ನೋ ಹಾಕಿ. ಎಂಪ್ಲಾಯ್ಮೆಂಟ್, ಕರೆಂಟ್ಲಿ ಎಂಪ್ಲಾಯ್ಮೆಂಟ್, ಹೆಸರಿದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಇದ್ದರೆ ನೋ ಹಾಕಿ. ಯಾವ್ ಯು ಬಿನ್ ಪ್ರೀವಿಯಸ್ ಎಂಪ್ಲಾಯ್ಡ್, ಎಸ್ ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಯು ವಿಲ್ಲಿಂಗ್ ಟು ಮೈಗ್ರೇಟ್, ಎಸ್ ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಎಕ್ಸೆಪ್ಟೆಡ್ ಸ್ಯಾಲ್ರಿ ಔಟ್ಸೈಡ್ ಡಿಸ್ಟಿಕ್ ಇನ್ RS, ನೀವು ಔಟ್ಸೈಡ್ ಡಿಸ್ಟಿಕ್ನಲ್ಲಿ ಕೆಲಸ ಮಾಡ್ತಿದ್ರೆ ಎಷ್ಟು ಸ್ಯಾಲ್ರಿಯನ್ನು ಎಕ್ಸೆಪ್ಟ್ ಮಾಡ್ತೀರಿ, ಊಹಿಸ್ತೀರಿ. ನಾನು 25 ಆ್ಯಂಡ್ ಅಬೋವ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸೆಪ್ಟೆಡ್ ಸ್ಯಾಲ್ರಿ ವಿತಿನ್ ಡಿಸ್ಟಿಕ್ ಇನ್ RS, ನಿಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ ನೀವು ಎಷ್ಟು ಸ್ಯಾಲ್ರಿಯನ್ನು ಎಕ್ಸೆಪ್ಟ್ ಮಾಡ್ತೀರಿ ಅಂತ ಕೇಳ್ತಾ ಇದೆ. ನಾನು 15,000ದಿಂದ 20,000 ಎಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಪ್ರೂಫ್ ಆಫ್ ಎಜುಕೇಷನ್, ಅಪ್ಲೋಡ್ ಎ ಫೈಲ್. 2 MBದು ನೀವು 10th ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿಕೊಳ್ಳಬಹುದು. 2 MB ಇರಬೇಕು. 2 MBಗಿಂತ ಕಡಿಮೆ ಇದ್ದರೆ ನಡೆಯುತ್ತೆ. ಪ್ರೂಫ್ ಆಫ್ ಏಜ್ಗೋಸ್ಕರ ನೀವು 10th ಮಾರ್ಕ್ಸ್ ಕಾರ್ಡನ್ನು ಹಾಕಿಕೊಳ್ಳಬಹುದು ಅಥವಾ ಆಧಾರ್ ಕಾರ್ಡು ಕೂಡ ಹಾಕಿಕೊಳ್ಳಬಹುದು. ಅಪ್ಲೋಡ್ ಎ ರಿಸ್ಯೂಮ್, ನಿಮ್ಮ ರಿಸ್ಯೂಮನ್ನು ಅಪ್ಲೋಡ್ ಮಾಡಿಕೊಳ್ಳಬಹುದು. ಇದು 2 MB ಮಾಡಿದ್ರೂ ತಗೋಲ್ಲ, ಎಷ್ಟು MB ಮಾಡಿದ್ರೂ ತಗೋಲ್ಲ. ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ತಾನಾಗಿ ಅಪ್ಲೋಡ್ ಆಗುತ್ತೆ. ಎನಿ ಅದರ್ ಸರ್ಟಿಫಿಕೇಷನ್, ನೀವು ಯಾವುದಾದ್ರೂ ಆಧಾರ್ ಕಾರ್ಡ್ರೆ ಹಾಕ್ಬೋದು, ಮಾರ್ಕ್ಸ್ ಕಾರ್ಡ್ರೆ ಹಾಕ್ಬೋದು, ನಿಮ್ಮ ಪ್ಯಾನ್ ಕಾರ್ಡ್ರೆ ಯಾವುದಾದ್ರೂ ಒಂದು ಒಂದು ಸರ್ಟಿಫಿಕೇಟನ್ನು ಹಾಕಿಕೊಳ್ಳಬಹುದು. ಪ್ರೂಫ್ ಆಫ್ ಇಮೇಜ್, ಇತ್ತೀಚಿನ ಭಾವಚಿತ್ರವನ್ನು ನೀವು 2 MBಯಲ್ಲಿ ಅಪ್ಲೋಡನ್ನು ಮಾಡಿಕೊಳ್ಳಬಹುದು. ಇಷ್ಟೆಲ್ಲ ಮುಗಿದ ಬಳಿಕ ಒಂದು ಸಾರ್ತಿ ವೆರಿಫಿಕೇಷನನ್ನು ಮಾಡಿಕೊಳ್ಳಿ, ಕರೆಕ್ಟ್ ಇದೆಯಿಲ್ಲ ಅಂತ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ. ಕ್ಲಿಕ್ಕನ್ನು ಮಾಡಿಕೊಳ್ಳೋದ ಬಳಿಕ ನಿಮ್ಮ ಆಧಾರ್ ಕಾರ್ಡಿಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಅಂತಕ್ಕಂಥ ಬಟನ್
ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡರೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂಥ ಮೊಬೈಲಿಗೆ ಹಾಗೆ ನೀವು ಮೇಲೆ ಕೊಟ್ಟಿರುವಂಥ ಇಮೇಲಿಗೆ ಒಂದು ರಿಜಿಸ್ಟರ್ ನಂಬರ ಹಾಗೆ ಪಾಸ್ವರ್ಡ್ ಬರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಜೋಪಾನವಾಗಿ ಇಟ್ಟುಕೊಳ್ಳಿ. ಅದೇ ನಿಮ್ಮ ಕೌಶಲ್ ಕಾರ್ಡ್ ಸ್ಕೀಮ್ನ ಲಾಗಿನ್ ID ಆಗಿರುತ್ತೆ. ಇಷ್ಟು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಆನ್ಲೈನ್ ಮಗ ಯೂಟ್ಯೂಬ್ ಚಾನಲನ್ನು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟವಾಗದಿದ್ದರೆ ಡಿಸ್ಲೈಕ್ ಮಾಡಿ.